ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ ಇವತ್ತಿನ ಸಬ್ಜೆಕ್ಟ್ ವಿದ್ಯಾರ್ಥಿಗಳು ಟಾಪರ್ಸ್ಗಳು ಕೂಡ ಇದ್ದಾರೆ, ಗಣ್ಯ ಅತಿಥಿಗಳು ಕೂಡ ಇದ್ದಾರೆ, ಕೆಲವು ಮಾರ್ಗದರ್ಶನಗಳನ್ನು ಕೂಡ ಅವರು ನೀಡ್ತಾರೆ. ಈಗ ಶಶಿಕಲಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ. ಶಶಿಕಲಾ, ನೀವು ಹೇಳಿದ್ರಿ IAS ಆಫೀಸರ್ ಆಗಬೇಕು ಅನ್ನೋಂಥದ್ದು, ನಾವು ಕೂಡ ನಿಮಗೆ ಶುಭ ಹಾರೈಸ್ತೀವಿ. ಒಟ್ಟಾರೆಯಾಗಿ ಯಾವ ರೀತಿ ನೀವು ಕಷ್ಟಪಟ್ರಿ ಈ ಒಂದು ಟಾಪರ್ ಆಗೋದಕ್ಕೆ? ನಾನು ಡೈಲಿ ನಮ್ಮ ಕಾಲೇಜ್ 3-4 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಾನು ನಡ್ಕೊಂತ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡಿ ಕಲ್ತಿದ್ದೀನಿ. ಮತ್ತೆ ನಾನು ಡೈಲಿ 8 ಅವರ್ಸ್ ಓದ್ತಾ ಇದ್ದೆ, ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಮತ್ತೆ ನನ್ನ ತಂದೆ ತಾಯಿ ಸಹಿತ ಅದಕ್ಕೆ ಪ್ರೇರಣೆ ನೀಡ್ತಾ ಇದ್ರು. ನನ್ನ ಗುರುಗಳು ಸಹಿತ ಪೀರಿಯಡ್ ನಡೆಯುವಾಗ ಯಾವುದೇ ತಪ್ಪು ಕಂಡು ಬಂದಲ್ಲಿ ಅವರು ಅದನ್ನ ಅದೇ ಒಂದು ಕ್ಷಣದಲ್ಲಿ ಅದನ್ನ ಪರಿಹಾರ ಮಾಡ್ತಾ ಇದ್ರು. ಮತ್ತೆ ಅವರು ಬುಕ್ಸ್ ಕೊಡ್ತಾ ಇದ್ರು ಫ್ರೀಯಾಗಿ. ಅಷ್ಟೇ ಅಲ್ಲದೆ ಆ ಒಂದು ಸಂಡೇ ದಿನ ಸಹಿತ ಅವರು ಆ ಒಂದು ಸಿಲೆಬಸ್ನ ವಿದ್ಯಾರ್ಥಿಗಳಿಗೆ ಜ್ಞಾನಪೂರಿತವಾಗಿ ತಿಳ್ಕೋಬೇಕು ಅಂತೇಳಿ ಅವರು ಕ್ಲಾಸ್ ಹಾಕ್ತಾ ಇದ್ರು. ಅಷ್ಟೇ ಅಲ್ಲದೆ ನಾನು ಡೈಲಿ ಒಂದು ಹೆಚ್ಚಿನ ಪರಿಶ್ರಮದಿಂದ ಓದ್ತಾ ಇದ್ದೆ. ರಾತ್ರಿ ಹಗಲಂದೇನೆ ನಾನು ಓದ್ತಾ ಇದ್ದೆ. ಟ್ಯೂಷನ್ಗೆ ಏನಾದರೂ ಹೋಗಿದ್ರಾ ನೀವು? ಯಾಕಂದ್ರೆ ಈಗ ಸಾಮಾನ್ಯವಾಗಿ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳೋರೆಲ್ಲ ಟ್ಯೂಷನ್ಗೆ ಹೋಗ್ತಾರೆ. ಸೊ ತಾವು ಏನಾದ್ರು ಟ್ಯೂಷನ್ ಏನಾದ್ರು ತಗೊಂಡಿದ್ರಾ? ನಾನು ಕಲ್ತಿರೋದು ಹಳ್ಳಿ ಕಾಲೇಜ್ನಲ್ಲಿ, ಹೀಗಾಗಿ ನಾನು ಯಾವುದೇ ಟ್ಯೂಷನ್ಗೂ ಹೋಗಿಲ್ಲ. ಆದರೆ ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದೇ ಬರ್ತೀನಿ. ಅದು ಹಳ್ಳಿಯಲ್ಲಿ ವಿದ್ಯಾರ್ಥಿಗಳು ಇರೋರ ಹತ್ರನೂ ಆ ಪ್ರತಿಭೆ ಐತಿ, ನಾನು ಅದನ್ನು ಹೊರಹೊಮ್ಮಿಸ್ಬೇಕು, ನಾನು ಅದನ್ನ ಮಾಡಿ ತೋರಿಸ್ಬೇಕು ಅಂತ ನನ್ನ ಹತ್ರ ಛಲ ಇತ್ತು. ಅದಕ್ಕೆ ನಾನು ಬಹಳ ಕಷ್ಟಪಟ್ಟು ಪರಿಶ್ರಮದಿಂದ ಓದಿದ್ದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಬೆಳಿಗ್ಗೆ ಕಾಲೇಜಿಗೆ ಬರುವಾಗ ನೀವು ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಕಾಲೇಜಿಗೆ ಬರ್ತಾ ಇದ್ರೆ ಯಾವ ರೀತಿ ಇತ್ತು ಪರಿಸ್ಥಿತಿ ಮನೇಲಿ? ಕೆಲಸ ಮಾಡ್ತಿದ್ದೆ, ಆದರೆ ಓದು ಟೈಮನ್ನು ವೇಳಾಪಟ್ಟಿ ಇದ್ದಾಗ ಮಾಡ್ತಿರ್ಲಿಲ್ಲ. ತುಂಬಾ ಕಡು ಬಡತನದ ಮನೆ ನಮ್ದು. ಆರ್ಥಿಕ ಪರಿಸ್ಥಿತಿ ಬಹಳ ಕೆಳಮಟ್ಟದಲ್ಲಿದೆ. ಅದೇ ನಮ್ಮ ತಂದೆ ತಾಯಿ ರೈತರಾಗಿದ್ದಾರೆ. ಖಂಡಿತವಾಗ್ಲೂ ಶಶಿಕಲಾ, ನೀವು ಆ ರೀತಿ ಇದ್ದು ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಹೆಸರು ತರುವಂಥ ಒಂದು ಸಾಧನೆಯನ್ನು ಮಾಡಿದಿರಿ. ಆದರೆ ಒಂದು ವಿಷಯ ನಮಗೆ ಹೇಳಿ, ಹಾಗೆಯೇ ಹಲವಾರು ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಅದು ಅನುಕೂಲವಾಗ್ಬೋದು ಅಂತ ಅನಿಸುತ್ತೆ. ಈ ಕೆಲವರು ಬೈ ಹಟ್ ಮಾಡ್ತಾರೆ, ಕೆಲವರು ಓದೋ ವಿಧಾನವೇ ನೆನಪಿನಲ್ಲಿಡುವಂಥದ್ದು. ನಿಮ್ಮಲ್ಲಿ ಆ ರೀತಿ ಏನಾದರೂ ಈ ವಿಷಯಗಳನ್ನು ನೆನಪಿನಲ್ಲಿಡೋದಕ್ಕೆ ಟ್ರಿಕ್ಸ್ ಏನಾದರೂ ಇದೆಯಾ? ಅಂದ್ರೆ ನಾನು ಅದನ್ನ ಓದಿದ್ದನ್ನ ಪುನಃ ಮನನ ಮಾಡ್ತಾ ಇದ್ನಿ. ಅದಕ್ಕೆ ಹೀಗಾಗಿ ಅದು ಹೆಚ್ಚು ನೆನಪಿನಲ್ಲಿ ಉಳಿತಾ ಇತ್ತು. ಖಾಲಿ ಸಮಯನ ಕಾಲಹರಣ ಮಾಡದೆ ಆ ಸಮಯದಲ್ಲಿ ನಾನು ಓದಿದ್ದನ್ನ ಪುನಃ ನಾನು ರೀಕಾಲ್ ಮಾಡ್ತಿದ್ನಿ. ಆದ್ರಿಂದ ನನಗೆ ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳೋಲ್ಲ ಅದೊಂದು ಸ್ವಲ್ಪ ಅವಕಾಶ ಆಯ್ತು. ಓಕೆ ರವೀನಾ, ನಿಮಗೂ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನೀವು ಈಗ ಸ್ಟಡಿ ಮಾಡೋ ಸ್ಟೈಲ್ ಹೇಗೆ ಅಂತೇಳಿ. ಈಗ ಕೆಲವರು ಹೊರಗಡೆ ಅಡ್ಡಾಡ್ತಾನೂ ಇರ್ತಾರೆ, ಓದ್ತಾನೂ ಇರ್ತಾರೆ, ಕೆಲವರು ಅವಾಗ ಬುಕ್ಕಲ್ಲೇ ಕೂತಿರ್ತಾರೆ. TV ನೋಡ್ತಾ ಇದ್ರೆ ನೀವು ಓದೋ ಟೈಮಲ್ಲೆಲ್ಲ? TV ಮ್ಯಾಥ್ಸ್ ಮಾಡುವಾಗ TV ನೋಡಿದ್ರೇನೆ ನನಗೆ ಮ್ಯಾಥ್ಸ್ ಐ ಕುಡ್ ಸಾಲ್ವ್ ಮ್ಯಾಥ್ಸ್ ಓನ್ಲಿ ವೈಲ್ ವಾಚಿಂಗ್ TV. ಬಹಳ ಆಶ್ಚರ್ಯ, ಯಾಕೆಂತಂದ್ರೆ ಸಾಮಾನ್ಯವಾಗಿ ಐ ವಾಂಟ್ ಟು ಗಿವ್ ಎನ್ ವೆರಿ ಗುಡ್ ಎಕ್ಸಾಂಪಲ್. ಇದನ್ನೆಲ್ಲ ನೀವು ಕೇಳಿರಬೇಕು. ಈಗ ಒಂದು 3-4 ಇಯರ್ಸ್ ಬ್ಯಾಕ್ ಒಬ್ಬ ಹುಡುಗ, ಅವನು ಅವ್ರ ತಂದೆ ಗಾರೆ ಕೆಲಸ, ಮದರ್ ಹೌಸ್ ಮೇಡ್. ಅವ್ನು ಎಷ್ಟರ ಮಟ್ಟಿಗೆ ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬೋದು. ಯಾಕಂದ್ರೆ ನೀವು ಫೆಸಿಲಿಟೀಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅವ್ರಿಗೆ ಫೆಸಿಲಿಟೀಸ್ ನಿಲ್. ಆದರೆ ಅವನು PUCನಲ್ಲಿ ಮತ್ತು CET ರ್ಯಾಂಕಲ್ಲಿ ಒಳ್ಳೆ ರ್ಯಾಂಕಿಂಗ್ ತೊಗೊಂಡ್ಬಿಟ್ಟು ಈ ವಾಸ್ ಎಲಿಜಿಬಲ್ ಫಾರ್ ಗೌರ್ಮೆಂಟ್ ಮೆಡಿಕಲ್ ಸೀಟ್. ವೆರಿ ಗುಡ್. ಅದು ಅಷ್ಟನ್ನು ಪೇ ಮಾಡೋಕ್ಕೆ ಅವ್ರಿಗೆ ಆಗ್ದಲೇ ಕೊನೆಗೆ ಬಿಡಬೇಕು ಅನ್ನೋ ಸ್ಥಿತಿಯಲ್ಲಿದ್ದರು. ಆಗ ಈ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದವ್ರು ದೇ ಕಮ್ ಫಾರ್ವರ್ಡ್, ಅವರು ದೇ ಹೆಲ್ಪ್ ಟೀಮ್, ನಾವು ನೋಡ್ಕೊಳ್ತೀವಿ ಅಂತ. ಓಕೆ, ಅದು ಯಾವ ರೀತಿ ಬೇರೆ ಅಂದ್ರೆ ಈಗ ನೀವು ಟಿಪ್ಸ್ ಏನು ಕೊಡ್ತೀರಿ? ಈಗ ಸಾಮಾನ್ಯವಾಗಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡವ್ರು ಏನಂತಾರೆ, ನಾನು ಬೆಳಿಗ್ಗೆ ರಾತ್ರಿ ಬಹಳ ಆಶ್ಚರ್ಯ ಆಯ್ತು ಅಂದ್ರೆ TV ನೋಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಟ್ರಿಕ್ಸ್ ಇರುತ್ತೆ. ನಾನು ಹೇಳಿದ್ದು ಅದು ಒಂದೊಂದು ಓದುವ ಟ್ರಿಕ್ಸ್ಗಳು. ಕೆಲವು ಹೆಂಗ್ ಬೈ ಹಾಟ್ ಮಾಡ್ಕೊಂಡಿರ್ತೀವಿ ಅಥವಾ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಆ ಒಂದು ಶಬ್ದಗಳನ್ನು ನೆನಪಿಸಿದ ತಕ್ಷಣ ಇಡೀ ಸಿಲೆಬಸ್ ನೆನಪಾಗ್ಬಿಡುತ್ತೆ. ಹಾಗೇನಾದರೂ? Maths, anytime I would always watch TV and only solve it because it was my favorite subject, and I would pay attention in class for maths especially. And other subjects I had a fixed place for it. I would never change place other than my room. My room, my study table, that's it. And if I by chance I would change my place for like
if in my room, if it like if I can study in half an hour, it would take around 2 hours to 3 hours. So my best advice to students is like have a fixed particular place, and I would never get up early in the morning. My usual time was in the evening, 6 to 9 or 7 to 10, something like that. And night every day, like almost from 9 to 10:30 I would watch TV. ಎಸ್ ಪಣಿ ನಿಮ್ದು ಹೇಗೆ? ನನಗೆ ಮ್ಯಾಥ್ಸ್ ಇಟ್ಸ್ ಆಲ್ವೇಸ್ ಬಿನ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಫ್ರಮ್ ಅಂದ್ರೆ ನಿಮಗೂ ಅದೇ ರೀತಿ ಇದೆಯಾ? ಒಂದೇ ಪ್ಲೇಸ್ ಅಲ್ಲಿ ಕೂತಿರೋದು? CA ಗೆ ಹೋಗಬೇಕಾದ್ರೆ ಮ್ಯಾಥ್ಸ್ ಬೇಕು. ಅಲ್ಲ, ಮ್ಯಾಥ್ಸ್ ಬೇಕೇ ಬೇಕು. ಅಲ್ಲ, ನನಗೆ ಇಂಪಾರ್ಟೆಂಟ್ ಗೊತ್ತಾ, ಬೇರೆ ವಿದ್ಯಾರ್ಥಿಗಳಿಗೆ ಈಸಿ ಆಗುವಂತದ್ದು ಅಂತೇಳಿ ಅವ್ರು ಹೇಳಿದ್ರು. ಒಂದೇ ಪ್ಲೇಸ್ ಅಲ್ಲಿ ಇದ್ರೆ ಮಾತ್ರ ನನಗೆ ಅದು ಅಲ್ಲಿ ಕೂತ್ ಮಾಡುವಾಗ ನಮಗೆ ಮ್ಯಾಥ್ಸ್ ಅಂದ್ರೆ ಆಗ್ತಿರಲಿಲ್ಲ. ಬಹಳ ಈಸಿ ಆಗುತ್ತೆ. ನಿಮ್ಗೆ ಏನಾದ್ರೂ ಆ ರೀತಿ ಪರ್ಟಿಕ್ಯುಲರ್ ರೂಮ್ ಬಾಗ್ಲೆಲ್ಲ ಹಾಕಿರ್ಬೇಕು ಹೀಗೇನಿಲ್ಲ? ಇಲ್ಲ, ನನಗೆ ಬೆಳಗ್ಗೆನೂ ಓದಕ್ ಆಗ್ತಾ ಇರ್ಲಿಲ್ಲ, ಬೆಳಗ್ಗೆ ಹೇಳಕ್ಕಾಗಲ್ಲ. ಸೊ ರಾತ್ರಿ ಓದ್ತಾ ಇದ್ದೆ, ಲೇಟ್ ತನಕ ಎದ್ದೆದ್ದು ಓದ್ತಾ ಇದ್ದೆ. ಪೀಸ್ಫುಲ್ ಆಗಿರ್ತಿತ್ತು, ಓದಕ್ ಆಗ್ತಿತ್ತು ಅವಾಗ. ಅಂಡ್ ಥಿಯರಿ ಸಬ್ಜೆಕ್ಟ್ಸ್ ಓದೋದು ನಂಗೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದು ಕೋಡ್ ವರ್ಡ್ಸ್ ಜ್ಞಾಪಕ ಇಟ್ಕೊಂಡು ಸ್ಟೋರಿ ತರ ಜ್ಞಾಪಕ ಇಟ್ಕೋತಿದ್ದೆ. ನೀವು ಸ್ಟೋರಿ ತರ. ಆಮೇಲೆ ನಿಮ್ಗೆ ಏನಂತಂದ್ರೆ ಟಿವಿ ನೋಡ್ತಾ ಇದ್ರೆ ಮಾತ್ರ ಮ್ಯಾಥ್ಸ್ ಎಸ್ಪೆಷಲಿ, ಆಮೇಲೆ ಒಂದೇ ಪ್ಲೇಸು. ಅವ್ರು ಹೇಳಿದ ಪ್ರಕಾರ ಕೆಲವನ್ನ ಪದೇ 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 ನೆನಪಿಟ್ಕೊಳ್ಳುವಂಥದ್ದು, ಯಾಕಂದ್ರೆ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಒಂದೇ ಥರ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ. ಹಾಗೇನೆ ಈಗ ಗೋವಿಂದರಾಜ್ ಇದ್ದಾರೆ ರಾಯಚೂರಿಂದ. ಇವರು ಕಾಮರ್ಸಲ್ಲಿ 71% ಪಡೆದಿದ್ದಾರೆ. ಗೋವಿಂದರಾಜು, ಓಕೆ, ಗೋವಿಂದರಾಜು ಅವರು ಬಂದಿದ್ದರು. ಮತ್ತೊಮ್ಮೆ ನಾವು ಅವ್ರ ಜೊತೆ ಸಂಪರ್ಕಕ್ಕೆ ಬರೋಣ. ಈಗೊಂದು ಬ್ರೇಕ್ನ ನಂತರ ನಾವು ಒಂದು ಮುಖ್ಯ ಘಟ್ಟಕ್ಕೆ ಬರ್ತೀವಿ. ಹಾಗೆಯೇ ಸುಧೀಂದ್ರ ಅವರು ಕೆಲವು ಸಲಹೆಗಳನ್ನು ಕೂಡ ಕೊಡ್ತಾರೆ. ಆಮೇಲೆ ಚೌಧರಿ ಅವರು ಕೂಡ ಕೆಲವು ಸಲಹೆಗಳನ್ನು ಕೊಡ್ತಾರೆ. ಒಂದು ವಿಶೇಷ ಗಿಫ್ಟನ್ನು ಕೂಡ ಸುಧೀಂದ್ರ ಅವರು ಇವತ್ತು ಟಾಪರ್ಸ್ ಅಂದರೆ ಕರ್ನಾಟಕದಲ್ಲಿ ಸೈನ್ಸಲ್ಲಿ, ಕಾಮರ್ಸಲ್ಲಿ, ಆರ್ಟ್ಸಲ್ಲಿ ಟಾಪ್ ಬಂದಂಥ ಫಸ್ಟ್, ಸೆಕೆಂಡ್, ಥರ್ಡ್ ಎಲ್ಲ ವಿಭಾಗದಲ್ಲೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಬಂದವರಿಗೆ ಒಂದು ವಿಶೇಷ ಸುದ್ದಿಯನ್ನು ಹೇಳ್ತಾರೆ, ಒಂದು ವಿಶೇಷ ಗಿಫ್ಟನ್ನು ಕೂಡ ಕೊಡ್ತಾರೆ. ಅದು ಏನು ಅಂತ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ.